ಮತ್ತೊಬ್ಬ ಬುದ್ಧಿವಂತರು, ಉಪಕುಲಪತಿಗಳು, ಸಮಾಜದ ಬಗ್ಗೆ ಅಪಾರವಾದಂತಹ ಗೌರವ ಇಟ್ಟಿರ್ತಕ್ಕಂಥ ಡಿ.ಕೆ. ರವಿ ಅವರೇ ಬೋರ್ಡ್ ಚೇರ್ಮನ್ ಇದ್ದಾಗ ಸುಮಾರು 50 ತಾಲೂಕಲ್ಲಿ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೆ. ನಾನೇ ನಿಂತು ಮಾಡಿಸ್ತಾ ಇದ್ದೆ. ಬಹಳ ಬಡತನ ಜಿಲ್ಲೆಗಳು, ದಾವಣಗೆರೆ ಆದ್ಮೇಲೆ ಬೀದರ್ ಅವರದ್ದವರೆಗೂ ಕೂಡ ಕಂಟಿನ್ಯೂಸ್ ಒಂದು 7-8 ವರ್ಷ ಮಾಡಿದೆ. ನಾನು 4 ವರ್ಷ ಆದ್ರೂ ಕೂಡ ಬಾಯಿ ತಿರುಗ್ತಾ ಇರ್ಲಿಲ್ಲ, ಹೂ ಅಂತ ಇರ್ಲಿಲ್ಲ. ಅಕ್ಕಪಕ್ಕದ ಮನೆಯವರು ಇವನು ಮೂಗಿ ಉಟ್ಬಿಟ್ಟಲ್ಲಮ್ಮ, ನಿನ್ನ ಹೊಟ್ಟೆನಾಗ ಮೂಗಿ ಉಟ್ಬಿಟ್ಟ, ಅಯ್ಯೋ ಮೂಗಿ ಉಟ್ಬಿಟ್ಟ. ನಮ್ಮ ತಾಯಿ ಎತ್ತಿರೋ ತಾಯಿ ಹೋಗಮ್ಮ, ನನ್ನ ಮಗನಿಗೆ MP ಆತಾನೆ, MLA ಆತಾನೆ ಅಂತ ಹುಟ್ಟಿದಾಗೆ. ಅದೇನಾಯ್ತು, ನಾನು ಮಾತಾಡಿದೆ, ಆಮೇಲೆ ಸ್ಕೂಲ್ ಸೇರಿದೆ, ಸ್ಕೂಲ್ ಮಾನಿಟರ್ ಆದೆ. ನಮ್ಮ ಹೊರತೂರು ಡಿಗ್ರಿ ಕಾಲೇಜ್ 3000 ಜನ ಮಕ್ಕಳಿಗೆ ಯೂನಿಯನ್ ಪ್ರೆಸಿಡೆಂಟ್ ಆದೆ 3 ವರ್ಷ. ಅದೆಲ್ಲ ಆಯ್ತು. ಈ ಪಕ್ಕದ ಮನೆಯವರೆಲ್ಲ ಬರೋರು ನಮ್ಮ ಮನೆಗೆ. ನಮ್ಮಮ್ಮ ಅವ್ರ ಹತ್ರ ಮಾತಾಡೋಳು, ನನ್ನ ಮಗ MLA ಆತಾನೆ, ನನ್ನ ಮಗ ಮಿನಿಸ್ಟರ್, ಅದು ನನ್ನ ಕಿವಿಗೆ ಬೀಳೋದು. ಅದೇನಾಯ್ತು, ಹಂಗೇ ಬಂದ್ಬಿಟ್ಟು ಎಲ್ಲ MLA ಮಂತ್ರಿ ಎಲ್ಲ ಆಯ್ತು. ಆದ್ರೆ ಗುರಿ ಅಂತ ಐತಲ್ಲ, ಒಂದ್ ಕಡೆ ಎಲ್ಲ ನಮ್ಗೆ ಬರ್ದಿಕ್ಬೇಕು, ಒಂದು ಕೋಣೆನಲ್ಲಿ ಅಂತ ದಿನ ನೋಡ್ಕೊತಲ್ಲ. ನಾವು ಬೆಳಿಗ್ಗೆ ಸ್ನಾನ ಮಾಡ್ತಾನೆ ಮಾತ್ರ ತಿಂತೀವಿ, ಇಲ್ಲ ಮಾತ್ರ ತಿಂದ ಇರೋರು ಪೂಜೆ ಮಾಡ್ತಾರೆ, ಇಲ್ಲ ಪೂಜೆನೂ ಮಾಡಿದವರು ತಿನ್ಬಿಟ್ಟು ಆಚೆ ಬರ್ತಾರೆ. ಆದ್ರೆ ಒಂದು ಕೋಣೆನಲ್ಲಿ ಬರ್ದಿಕ್ಕು ಅಂದ್ರಲ್ಲ, ಅದು ಬಹಳ ಇಂಪಾರ್ಟೆಂಟು. ನಂದು ಮುಗೀತು. ನನ್ನ ಟಾರ್ಗೆಟ್ 25-28 ಅಂತ, 2028-25 ಟಾರ್ಗೆಟ್ ಅಂತ. ಏನದು ಏನು 28ಕ್ಕೆ 25 ಜನ ಕುರುಬರನ್ನ ಗೆಲ್ಸ್ಕೋಬೇಕು ಅನ್ನೋದು ನನ್ನ ಟಾರ್ಗೆಟ್. 2008ನಲ್ಲೇ ನಮ್ದು ಏನೇನೋ ಇತ್ತು ಚಿಂತನೆಗಳು, ವಿಪರೀತ ಡೇ ಅಂಡ್ ನೈಟ್. ನನ್ನ ಕಾರು 2 ಡ್ರೈವರ್ಗಳು, 2 ಕಾರು, ಎಷ್ಟು ಲಕ್ಷ ಕಿಲೋಮೀಟರ್ ಓಡ್ಬಿಡ್ತು. ರೇವಣ್ಣವ್ರು ಹೇಳಿದ್ರು, ಜಾಸ್ತಿ ಟೂರ್ ಹೊಡಿಬೇಡ, ಕ್ಷೇತ್ರ ಭದ್ರ ಮಾಡ್ಕೋ ಅಂತ. ಒಂದು 50 ಸತಿ ಹೇಳಿದ್ರು, ಕ್ಷೇತ್ರದಲ್ಲಿ ಉಳ್ಕೊಂಡ್ರೆ ನೀನು ಉಳಿತೀಯ, ಕ್ಷೇತ್ರದಲ್ಲಿ ಉಳಿದಿಲ್ಲ ಅಂದ್ರೆ ನೀನು ಹೋಗ್ಬಿಡ್ತೀಯ ಅಂತ. ಆತ್ಮಕ್ಕೂ ಅದೇ ಅನುಭವ ಆಯ್ತು. ಆ ಅನುಭವ ನನ್ ಕನ್ಸ್ಕೊಂಡ್ರು, ನಾನು ಸಕ್ಕಟ್ಕೊಂಡಿಲ್ಲ ಅದನ್ನ. ಅಂದ್ರೆ ಜ್ಞಾನ ಬರ್ತಾ ಇರ್ಲಿಲ್ಲ, ಬುದ್ಧಿ ಬರ್ತಾ ಇರ್ಲಿಲ್ಲ. ಈ ದೇಶದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇಂದಿರಾ ಗಾಂಧಿಯಿಂದ ಹಿಡಿದು ಸಿದ್ದರಾಮಯ್ಯನವರೆಗೂ ಎಲ್ಲ ಡುಮ್ಕಿಗಳು ಹೊಡೆದಿದ್ದಾರೆ. ಆ ಡುಮ್ಕಿ ಹೊಡೆದ್ರೆ ಒಂದು ಚಾಲೆಂಜ್ ಬರ್ತಕ್ಕಂಥದ್ದು, ಸೋತ್ರನೇ ಬುದ್ಧಿ ಬರ್ತಕ್ಕಂಥದ್ದು. ಹಾಗಾಗಿ ನಾವು ಸಿದ್ದರಾಮಯ್ಯನವರು 89ರಲ್ಲೂ ಸೋತವ್ರೆ, 99ರಲ್ಲೂ ಸೋತವ್ರೆ, 2 ಸತಿ ಸೋತವ್ರೆ. 2 ಸತಿ ನಾನು ಕ್ಯಾನ್ವಾಸ್ ಹೋಗಿದ್ದೆ. ಸೋತ್ಬಿಟ್ಟಿದ್ದೀವಿ ಅಂತೇಳಿ ನಾವು ಹಿಂದಕ್ಕೆ ಹೋಗೋಂಗಿಲ್ಲ. ಈಗ ಸೋತಿರೋದೇ ಒಂದು ಗೆಲುವಿನ ಮೆಟ್ಲಾಗಬೇಕು. ಅದಕ್ಕಾಗಿ ನಾವೇನ್ ಪಟ್ಟಿ ಮಾಡ್ಕೊಂಡಿದ್ದೀವಿ 25 ಜನ, ಈಗೆಲ್ಲ ನಾವು ಈ ರಾಜ್ಯದಲ್ಲಿ ಒಂದು 11 ಜನ 12 ಜನ ಇರ್ಬೇಕು, ಎಲ್ಲ ಪಾರ್ಟಿನಲ್ಲೂ ಸೇರಿ. ಎಷ್ಟಣ್ಣ? 11 ಜನ. ಆದ್ರೆ ಎಲ್ಲ ಶಕ್ತಿ ಐತೆ, ಹಣ ಬಲ ಐತೆ, ಜಾತಿ ಬಲ ಐತೆ, ರಾಜಕೀಯ ಬಲ ಐತೆ. ಆದ್ರೆ ಆಗ್ತಾ ಇಲ್ಲ. ಕೆಲವು ವಿಚಾರ ಇಲ್ಲಿ ಮಾತಾಡಕ್ಕಾಗಲ್ಲ. ನಾನು ಮಾತಾಡಿದ್ರೆ ನಂದು ಕಳ್ಳ ಆಗ್ತೀನಿ, ಬೇಡ. ಹಂಗಾಗಿ ಇದು ಬಹಳ ಕಷ್ಟ. ನಾನು ಪ್ರತಿ ತಾಲೂಕಲ್ಲೂ ಕೂಡ ಹಾಸ್ಟ್ಲು, ಜಿಲ್ಲಾ ಕೇಂದ್ರದಲ್ಲಿ ಹಾಸ್ಟ್ಲು, ಈ ತರ ನಮ್ಮ ವಿನಯ್ ಮಾಡಿರ್ತಕ್ಕಂಥ ಇನ್ಸೈಟ್ IAS ಕೋಚಿಂಗ್ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು. ಆ ಸಂಸ್ಥೆಗೆ ಬಾಡಿಗೆ ದುಡ್ಡು ಬರಬೇಕು. ಎಲ್ಲ ಯೋಚನೆಗಳು ಮಾಡಿದ್ದೆ. 2008-2013 ಫುಲ್ ಪವರ್ ಇದ್ದೆ. 13ರಿಂದ 18 ಸಿದ್ದರಾಮಯ್ಯ CM ಆದ್ರೂ ನಾನು ಇಂಡಿಪೆಂಡೆಂಟ್ MLA ಆಗಿ ನಾನು ಹೋಗ್ಲಿಲ್ಲ. ಅಲ್ಲಿ ನಾವು ಇಂಡಿಪೆಂಡೆಂಟ್, ಅವ್ರು 120 ಸೀಟ್ ಬಂದಿತ್ತು. 5 ವರ್ಷ ವೇಸ್ಟ್ ಆಯ್ತು. 18-23 ಸೋತೆ, ಮೊನ್ನೆ 23 ತಿರ್ಗಾ ಸೋತೆ. ಆದ್ರೆ ಯವನ ಇನ್ನ ಐತೆ, ಶಕ್ತಿ ಐತೆ. ನಾನು ಪ್ರತಿ ತಾಲೂಕಲ್ಲೂ ಕೂಡ ಕುರುಬರ ಸಂಘ ಕಟ್ತೀನಿ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಆಸ್ತಿ ಕಟ್ತೀನಿ. ಮಾರ್ಗದರ್ಶಕರು, ಬುದ್ಧಿ ಹೇಳ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಇದು ಸಾಮಾನ್ಯದ ಜಾತಿ ಅಲ್ಲ. ಇದು ಸುಮ್ಮನೆ ಭಾಷಣ ಮಾಡೋಕ್ಕೋಸ್ಕರ ಎಲ್ಲರ ಹೆಸರು ಹೇಳ್ತೀವಿ. ಕನಕದಾಸರು, ಪುರಂದರದಾಸರು, ಅವರು ಇವ್ರಿಗೆಲ್ಲ ಅವಶ್ಯಕತೆ ಇಲ್ಲ. ನಮ್ಗೆ ಇನ್ಸ್ಪಿರೇಷನ್ ಕೊಡ್ತಕ್ಕಂಥ ವೇದಿಕೆ ಮೇಲೆ ಅವ್ರೆ ಸುಮ್ಮನೆ ಹೇಳೋದು ಹೇಳ್ದಲ್ಲ.
ಇವತ್ತು ನಾವು ನೊಂದು ಬೆಂದಿರ್ತಕ್ಕಂಥವ್ರು. ಒಂದು ವಿಚಾರ ಕಿವಿನಲ್ಲಿ ಬೇರೆ ನಿನ್ನೆ ಒಂದು ಘಟನೆ ನಡೆಯಿತು. ಕೂತೆಲ್ಲ ನಿಂತ್ಕೊಂಡ್ಬಿಟ್ಟು ನನಗೆ ಈ ಲಿಂಗಾಯತದ್ದು ಈಗ ಸಮೀಕ್ಷೆ ವಿಚಾರದಲ್ಲಿ ಚರ್ಚೆ ಆಯಿತು. ಬಸವರಾಜ್ ಹೊರಟ್ಟಿ ಆ ಸಮಾಜ ಕುರಿತು ಮಾತಾಡ್ತಾನೆ. 1989ರಲ್ಲಿ ಈ ರಾಜ್ಯದಲ್ಲಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ 94 ಜನ ಲಿಂಗಾಯತ ಶಾಸಕರಿದ್ರು. ಈಗ ಉಪಪಂಗಗಳಾಗ್ಬಿಟ್ಟು ಎಲ್ಲ ಒಡೆದೋಗ್ಬಿಟ್ಟೈತೆ. ಮುಂದಿನ ದಿನಗಳಲ್ಲಿ ಈ ಜಾತಿನೇ ಇರಲ್ಲ, ನೀವೆಲ್ಲ ಕಿತ್ತಾಡಬೇಡ್ರಿ, ನಾವೆಲ್ಲ ಒಂದೇ ಜಾತಿ, ಲಿಂಗಾಯತ ಜಾತಿ, ವೀರಶೈವ ಸಮಾಜ ಅಂತ ಒಂದು ದೊಡ್ಡದಾಗಿ ಭಾಷಣ ಮಾಡಿದ್ದಾನೆ. ಅದು ಅವ್ರು ಸಂಬಂಧಪಟ್ಟಿದ್ದು. 25 ವರ್ಷಕ್ಕೆ ಮುಂಚೆ ದೇವೇಗೌಡರು ಬರ್ತಾರೆ ಇಲ್ಲಿ ಕೋಲಾರಕ್ಕೆ, 25-30 ವರ್ಷದಲ್ಲಿ ವೇದಿಕೆ ಕಾರ್ಯಕ್ರಮ. ಅಲ್ಲಿ ಪಕ್ಕದಲ್ಲಿ ಅವ್ರು PA ಯಾರೋ MLA ಇರ್ತಾರೆ. ಏನ್ರಿ ಕೋಲಾರದಲ್ಲಿ ಎಷ್ಟು ಜನ ಒಕ್ಕಲಿಗರು ಗೆದ್ದಿದ್ದಾರೆ ಅಂತ. ಸರ್ ಮೂರೇ ಅಲ್ಲ ರೀ, 6 ಸೀಟ್ ಇರೋದಲ್ರಿ ಕೋಲಾರಲ್ಲಿ, ಹೆಂಗ್ರಿ ಇಲ್ಲಿ ಯಾಕ್ರಿ 3 ಗೆದ್ದಿಲ್ಲ ಅಂತ. ಇಲ್ಲಿ SC ರಿಸರ್ವೇಶನ್ ಅನ್ನೋದು ದೇವೇಗೌಡರು ಗೊತ್ತಿಲ್ಲ. ಅವ್ರಿಗೆ 6 ಒಕ್ಕಲಿಗರೇ ಗೆಲ್ಬೇಕು. ಅಯ್ಯೋ ರಾಮ ಅಂದ್ರೆ ಮುಖಂಡ್ರೆ, ಒಕ್ಕಲಿಗರಿಗೆ ಅಷ್ಟೊಂದು ಜಾತಿ ಆಸೆ ಐತೆ, ಲಿಂಗಾಯತರಿಗೆ ಅಷ್ಟೊಂದು ಐತೆ, ನಮ್ಗೆ ಯಾಕ್ರಿ ಇಲ್ಲ? ಎಲ್ರಿ ವಿನಯ್ ಕುಮಾರ್ ಪಾರ್ಲಿಮೆಂಟ್ ಸೀಟು, ಅಯ್ಯೋ ರಾಮ ರೇವಣ್ಣನಿಗೆ MLA ಸೀಟು. ನೊಂದು ಹೇಳ್ತಾ ಇರೋ ಮಾತಿದ್ದು. ಆದ್ರೆ ಮತ್ತೆ ಒಳ್ಳೇದಾಗುತ್ತೆ, ಚಕ್ರ ತಿರುಗ್ತಾ ಇರ್ತೈತೆ, ಅಧಿಕಾರ ಬಂದೇ ಬಂದಿದೆ. ಇದೇ ಸಮಾಜ ಒಂದು ದಿನ ಈ ರಾಜ್ಯನಲ್ಲ ಈ ದೇಶ ಆಡ್ತಕ್ಕಂಥ ಸಂದರ್ಭ ಮುಂದೆ ಬಂದಿರ್ತಕ್ಕಂಥ ಮಾತನ್ನು ಹೇಳಿದ. ಇವತ್ತು ನಮ್ಮ ಸಂಘದವರು ಎಲ್ಲರನ್ನೂ ತಂದು ಪಾಪ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರಿಗೆಲ್ಲ ಕೂಡ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.